ನೆನ್ನೆ ಅವ್ರ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಹೇಗಾಯ್ತು ಹಂಗಾಗ್ತೈತೆ. ದಯವಿಟ್ಟು ಅದಕ್ಕೋಸ್ಕರ ಸೋಮವಾರ ಮಾಡಿದ್ರೆ ನಾವು ಒಂದ್ 2 ವಾರ ವಫ್ದು ಚರ್ಚೆ ಆದ್ರೆ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಅಷ್ಟೇ. ಅದಕ್ಕೆ ಮೊದಲು ನಾವು ವಿರೋಧ ಪಕ್ಷದ ನಾಯಕರ ಈ ವಿಷಯ ನಮ್ದೇನು ಅಭ್ಯಂತರ ಇಲ್ಲ. ಈಗ ನೋಡಿ ಪಕ್ಷದ ನೀವು ಮಾಡಿ ಸರ್ಕಾರ ಮಾತಾಡ್ಲಿಲ್ಲ. ಆಯ್ತದ ಮತ್ತೆ ಮಾತಾಡಿ. ಈಗ 3 ದಿವಸ ಏನ್ ಮಾಡಿದ್ರಿ ನೀವು ಕೂತ್ಕೊಂಡು? 3 ದಿವಸ ಏನ್ ಮಾಡಿದ್ದೀರಿ? ಈಗ ಸ್ಟೇಟ್ಮೆಂಟ್ ಸರ್ಕಾರ ಅಂತಿಮಷ್ಟು ಕೆಲವಷ್ಟು ಬಗ್ಗೆ ಮಾತಾಡುವಾಗ ಈ ರೀತಿ ಮಾತಾಡಲಾಗ್ತದೆ. ಆಯ್ತು ನೀವು ಮತ್ತೆ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡಿ. ಸಸ್ಪೆಂಡ್ ಮಾಡಕ್ ಜಾತಿ ಬಗ್ಗೆ ಸರ್ಕಾರ ಉತ್ತರ ಕೊಡ್ಲಿ. ನರೇಂದ್ರ ಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ. ಕೂತಶ್ವರ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ. ಮತ್ತೆ ನೋಡೋ ಈಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ರವಿ ಕೂತ್ಕೋ. ಆಯ್ತು ನಿಂತ್ಕೋ. ಶ್ರೀನಿವಾಸ್ ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ಲಿ. ಸಮಯ ನಿಗದಿ ಪಡಿಸಿ. ಮಾನ್ಯ ಅಧ್ಯಕ್ಷರೇ, ಸಮಯ ನಿಗದಿ ಆಯ್ತು. ಸಮಯ ನಿಗದಿ ಪಡಿಸಿ ಕೂತ್ಕೊಳ್ಳಿ. ಯಾವಾಗ ಕೊಡ್ತೀರಿ ಸ್ವಾಮಿ? ನಮಗೆ ಸಮಯ ಯಾವಾಗ ಕೊಡ್ತೀರಿ? ರಾಜ್ಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ನಾಯಕರು ಸಭಾಧ್ಯಕ್ಷರು ಇದ್ರೆ ಅವಕಾಶವನ್ನ ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಅಧ್ಯಕ್ಷರೇ, ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ಕೂತ್ಕೊಳ್ಳಿ. ನೋಡಿ ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು. ಸರ್ಕಾರ ಉತ್ತರ ಕೊಡ್ತಾ ಇದೆ ಅತಿವೃಷ್ಟಿ ಸಂಬಂಧಪಟ್ಟಾಗೆ. ನೋಡಿ ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಆಗ್ಲಿಲ್ವಾ? ಸರ್ಕಾರ ಉತ್ತರ ಬೇಡ. ನಿಮ್ಮ ಕ್ಷೇತ್ರ ಜನಸಾಮಾನ್ಯ ಇರೋದು. ನೀವೇನ್ ಮಾತಾಡ್ತೀರಿ? ಏನೇನು ಮಾತಾಡ್ತೀರಿ ಆಗ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತಾರೆ. ಸಮಸ್ಯೆ ಬಂದಾಗ ನೀವೇನ್ ಮಾತಾಡಿದ್ರಿ ಅಂತ ಹೇಳಿದ್ರೆ ಅವ್ರ ಅರ್ಥ ಅಲ್ವಾ ನೀವು ಮಾತಾಡೋದಕ್ಕೆ? ಇಲ್ಲ, ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷ, ಸಭಾಧ್ಯಕ್ಷರೇ, ಒಂದ್ ನಿಮಿಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ಈ ತರ ಸದನ ಹಿಡಿದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಸಸ್ಪೆಂಡ್ ಮಾಡಿ ಆಚೆ ಆಡಳಿತ ಪಕ್ಷ ಆಗಿ ನಡ್ಸಕ್ಕೆ ಯೋಗ್ಯತೆ ಇಲ್ಲ. ಆಡಳಿತ ಪಕ್ಷ ನಡ್ಸೋಕೆ ಕಳ್ಕೊಂಡಿದ್ದಾರೆ ಸರ್ಕಾರ. ಯೋಗ್ಯತೆ ಇಲ್ಲ ಸರ್ಕಾರ. ಇದು ಸರ್ಕಾರ ನಡ್ಸಕ್ಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀರಿ, ಸರಿ ಇಲ್ಲ. ಇದು ನೀವು ನಡೆಸ್ತಾ ಇಲ್ಲ, ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.